ನಮಸ್ಕಾರ ಸುದ್ದಿ ದಿನಕ್ಕೆ ಸ್ವಾಗತ. ನಾನು ರಾಹುಲ್ ದಯಾನ್. ಪ್ರಮುಖ ಸುದ್ದಿಗಳನ್ನ ನೋಡೋಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಕದನ ವಿರಾಮ ಬೆನ್ನಲ್ಲೇ ಭಾರತದ ಡಿಜಿಒಗಳಿಂದ ಆಪರೇಷನ್ ಸಿಂಧೂರದ ಬಗ್ಗೆ ಮಾಹಿತಿ. ಪಾಕ್ ವಾಯುನೆಲೆ ಉಗ್ರರ ನೆಲೆ ಧ್ವಂಸಗೊಳಿಸಿದ ಬಗ್ಗೆ ಸಾಕ್ಷ್ಯ. 100 ಉಗ್ರರು 35ರಿಂದ 40 ಪಾಕ್ ಸೈನಿಕರನ್ನ ಹೊಡೆದಿದ್ದಾಗಿ ಮಾಹಿತಿ. ಆಪರೇಷನ್ ಸಿಂಧೂರ ಅಂತ್ಯವಾಗಿಲ್ಲ ಅಂತ ಭಾರತ ಎಚ್ಚರಿಕೆ. ಇದರ ಬೆನ್ನಲ್ಲೇ ಬಾಲ ಮುದುರಿಕೊಂಡ ಭಿಕಾರಿಸ್ತಾನ. ಭಾರತದ ಗಡಿಯಲ್ಲಿ ಮತ್ತೆ ಪರಿಸ್ಥಿತಿ ಶಾಂತ. ಭಾರತದ ಮೇಲೆ ದಾಳಿ ಮಾಡಿ ಇಂಗು ತಿಂದ ಮಂಗನಂತಾದ ಪಾಕ್. ಭಾರತದ ಬ್ರಹ್ಮೋಸ್ ಬ್ರಹ್ಮಾಸ್ತ್ರಕ್ಕೆ ಬೆದರಿ ಕದನ ವಿರಾಮಕ್ಕೆ ಶರಣಾದ ಪಾಕ್. ಸದ್ಯ ಗಡಿ ಭಾಗಗಳಲ್ಲಿ ಶಾಂತಿಯ ವಾತಾವರಣ. ಕೆಳಗ್ಬಿದ್ರೂ ಮೀಸೆ ಮಣ್ಣಾಗ್ಲಿಲ್ಲ ಎಂದ ಪಾಕ್. ಅಪಾರ ಹಾನಿಯಾಗಿದ್ರೂ ನಮಗೇನಾಗಿಲ್ಲ ಅಂತ ಬಡಾಯಿ. ಕಾಡಿ ಬೇಡಿ ಕದನ ವಿರಾಮ ತಂದ್ರೂ ಜಂಭ ಕೊಚ್ಕೊಳ್ತಿರುವ ಪಾಕಿಸ್ತಾನ. ಪಾಕ್ನ ದಾಳಿಗೆ ಆಂಧ್ರದ ಯೋಧ ಮುರಳಿ ನಾಯಕ್ ಹುತಾತ್ಮ. ಸಕಲ ಸೇನಾ ಗೌರವಗಳೊಂದಿಗೆ ಯೋಧನ ಅಂತ್ಯಕ್ರಿಯೆ. ಆಂಧ್ರ ಸರ್ಕಾರದಿಂದ ಯೋಧನ ಕುಟುಂಬಕ್ಕೆ 75 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.